ವೀಕ್ಷಕರೇ, ಹೇಗಿದ್ದೀರಿ? ನೋಡಿ, ನಿಮ್ಗೆ ಈ ಜುಲೈ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ. ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಹೇಗಿರುತ್ತೆ, ಮತ್ತೆ ಅವರು ಏನನ್ನ ಅತಿಯಾಗಿ ಉಪಯೋಗಿಸ್ಬೇಕು, ಕಟಕ ರಾಶಿಯವರು ಯಾಕೆ ನಿಮಗ್ ಟೈಮ್ ಚೆನ್ನಾಗಿಲ್ಲ ಈ ತಿಂಗಳು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ನೋಡಿ, ಕೇಳಿ. ಈ ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಸ್ವಲ್ಪ ಸ್ವಲ್ಪ ಮೈಗೆ ತೊಂದರೆ ಆಗ್ತಾ ಹೋಗುತ್ತೆ. ಅಂದ್ರೆ ಆರೋಗ್ಯದ ಸಮಸ್ಯೆ ಸ್ವಲ್ಪ ಕಾಡ್ತಾ ಹೋಗುತ್ತೆ. ಮತ್ತೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ ಕಟಕ ರಾಶಿಯವ್ರಿಗೆ. ಯಾಕಂದ್ರೆ ಯಾವಾಗ್ಲೂ ಒಂದೇ ಸಮ ಇರಲ್ಲ, ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಮತ್ತೆ ಒಂದು ಒಳ್ಳೇದ್ ಕೂಡ ಆಗ್ತಾ ಇರುತ್ತೆ. ನೋಡಿ, ನಿಮ್ಗೆ ಈ 8ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಈ ಕುಟುಂಬದವ್ರದಿಂದ ತುಂಬಾ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತೆ ಯಾವ್ದಾದ್ರು ಕೋರ್ಟು ಕೇಸು ಪಂಚಾಯಿತಿಯಲ್ಲಿ ನಿಮ್ಗೆ ಯಾವ್ದಾದ್ರು ಒಂದು ದೊಡ್ಡ ರಾಮಾಯಣ ಆಗ್ಬೋದು. ಯಾಕಂದ್ರೆ ಕಟಕ ರಾಶಿಯವರು ಆಲ್ಮೋಸ್ಟ್ ಇವಾಗ 12ನೇ ಮನೆಯಲ್ಲಿ ಗುರು ಮತ್ತೆ ಸೂರ್ಯ ಇರೋದ್ರಿಂದ ಕಾನೂನಿಂದ ತುಂಬಾ ತೊಂದರೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಕಾನೂನಿನ ತೊಂದರೆ ಆಗ್ಬಹುದು, ಅಥವಾ ನಿಮ್ಮ ಮನೆಯ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಗಳಾಗ್ಬೋದು, ತೊಂದರೆ ಆಗ್ಬೋದು. ಹಾಗೆ ನಿಮ್ಮ ಒಂದು ಕುಟುಂಬದ ವಿಚಾರ ಅಂತ ಬಂದಾಗ ನಿಮ್ಮ ಒಂದು ಕುಟುಂಬದಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಚ್ಚಾಟ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಯಾರಿಗಾದ್ರೂ ನಿಮ್ಮ ಆರೋಗ್ಯ ಸಮಸ್ಯೆ ಕ್ಷೀಣಿಸ್ತಾ ಹೋಗ್ಬೋದು. ನಿಮಗೆ ಅತಿಯಾಗಿ ನೀವು ತುಂಬಾ ಈ ಸಮಸ್ಯೆಗಳು ಬಂದಾಗ ಮನಸ್ಥಿತಿ ಕೆಡ್ತಾ ಹೋಗುತ್ತೆ. ಹಾಗೆ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈ ಕುಜ ಮತ್ತೆ ಕೇತು 2ನೇ ಮನೇಲಿ ಇರೋದ್ರಿಂದ ಭೂಮಿ ವಿಷಯಕ್ಕೆ ತುಂಬಾ ಪರದಾಡ್ತೀರಿ ನೀವು. ಭೂಮಿ ವಿಷಯದಲ್ಲಿ ಸ್ವಲ್ಪ ನಿಮ್ಗೆ ತೊಂದರೆ ಆಗುತ್ತೆ. ಹಾಗಾಗಿ ನೀವು ಸುಬ್ರಹ್ಮಣ್ಯನ ಒಂದು ಆರಾಧನೆ ಮಾಡಿದ್ರೆ ತುಂಬಾ ಇದರಿಂದ ಹೊರಗ್ ಬರ್ತೀರಿ ಅಂತ ಹೇಳ್ತೀನಿ. ಅಂದ್ರೆ ಸುಬ್ರಹ್ಮಣ್ಯ ದೇವ್ರನ್ನ ತುಂಬಾ ಮಂಗಳವಾರ, ಅದ್ರಲ್ಲೂ ಮಂಗಳವಾರ ಸುಬ್ರಹ್ಮಣ್ಯನ ತುಂಬಾ ಪೂಜಿಸಿ ಅಂತ ಹೇಳ್ತೀನಿ. ಮತ್ತೆ 9ನೇ ಮನೆ 8ನೇ ಮನೆ ರಾಹು ನಿಮ್ಗೆ ತುಂಬಾ ಏನಾದ್ರೂ ಒಂದು ಕೆಟ್ಟ ಒಂದು ಸೂಚನೆಯನ್ನ ಕೊಡ್ತಾನೆ ಅಂತ ಹೇಳ್ತೀನಿ. ಹಾಗಾಗಿ ನೀವು ರಾಹುವನ್ನ ಕೂಡ ರಾಹುಗಾಲದಲ್ಲಿ ತುಂಬಾ ಆರಾಧಿಸ್ಬೇಕಾಗತ್ತೆ. ಹಾಗೆ 9ನೇ ಮನೆ ಶನಿ ಇರೋದ್ರಿಂದ ನಿಮ್ಮ ಮನೆಯ ಹಿರಿಯರ ಒಂದು ಆರೋಗ್ಯವನ್ನ ನೋಡ್ಕೊಳ್ಬೇಕಾಗತ್ತೆ. ಎಲ್ಲದಕ್ಕಿಂತ 11ನೇ ಮನೆ ಶುಕ್ರ ಇರೋದು, ಅದು ನಿಮ್ಗೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ಯಾಕಂದ್ರೆ 11ನೇ ಮನೆ ಶುಕ್ರ ನಿಮ್ಗೆ ಯಾವ್ದಾದ್ರು ಒಂದು ರೂಪದಲ್ಲಿ ನಿಮ್ಗೆ ಸಹಾಯ ಮಾಡ್ತಾ ಹೋಗ್ತಾನೆ. ಈ ಎಲ್ಲಾ ಕೆಲ್ಸಗಳು ಯಾವಾಗ ನಿಮ್ಗೆ ಹಿನ್ನಡೆ ಆಗುತ್ತೋ ಯಾರಾದ್ರೂ ಒಬ್ರು ನಿಮ್ಗೆ ಸಹಾಯಕ್ಕೆ ಬರ್ತಾರೆ. ಅಂದ್ರೆ ನಿಮ್ಮ ಹತ್ತಿರದ ಸಂಬಂಧಿಕರಾಗಿರ್ಬೋದು, ನಿಮ್ಮ ಮನೆಯ ಮಹಾಲಕ್ಷ್ಮಿ ಆಗಿರ್ಬೋದು. ಅಂದ್ರೆ ನಿಮ್ಮ ಮನೆಯ ಮಹಾಲಕ್ಷ್ಮಿ ಅಂದ್ರೆ ನಿಮ್ಮ ತಾಯಿ ಆಗಿರ್ಬೋದು, ಅಥವಾ ನಿಮ್ಮ ಹೆಂಡತಿ ಆಗಿರ್ಬೋದು. ಇಲ್ಲ ಹೆಂಡತಿ ಮನೆ ಹೆಂಗಸಾಗಿದ್ರೆ ಅವರಿಗೆ ಅವರ ತಾಯಿ ಆಗಿರ್ಬೋದು, ಅವರ ದೊಡ್ಡಮ್ಮ ಚಿಕ್ಕಮ್ಮಂದಿರಾಗಿ ಯಾರಾದ್ರೂ ಒಬ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳುತ್ತೆ. ಜುಲೈ ತಿಂಗಳಲ್ಲಿ ನಿಮ್ಗೆ ಈ ತರದರ ಒಂದು ಗೈಡೆನ್ಸ್ ತುಂಬಾ ಬೇಕಾಗತ್ತೆ ಅಂತ ಹೇಳ್ತೀನಿ. ಅದಕ್ಕೆ ನೀವು ಕಟಕ ರಾಶಿಯವರು ಈ ಹೆಂಗಸರು ಯಾರಿರ್ತಾರೆ, ನಿಮ್ಮ ತಾಯಿ, ನಿಮ್ಮ ಅಕ್ಕ ತಂಗಿ, ನಿಮ್ಮ ದೊಡ್ಡಮ್ಮ, ನಿಮ್ಮ ಚಿಕ್ಕಮ್ಮ ಯಾರಾದ್ರೂ ಸರಿ, ಅವರಿಗೆ ಶುಕ್ರವಾರದ ದಿನ ಅಥವಾ ಮಂಗಳವಾರದ ದಿನ ಅವರಿಗೆ ಒಂಚೂರು ಒಂದು ಸಿಹಿ ಹಣ್ಣು ತಾಂಬೂಲವನ್ನ ಕೊಟ್ಟು ಅವ್ರ ಕಾಲ್ ನಮಸ್ಕಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಅವರ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಗೆ ಬೇಕಾಗತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಶುಕ್ರ ತುಂಬಾ ಚೆನ್ನಾಗಿರೋದ್ರಿಂದ ಅವರ ಬ್ಲೆಸ್ಸಿಂಗ್ಸ್ ತಗೊಂಡ್ರೆ ಈ ಎಲ್ಲಾ ಸಮಸ್ಯೆಯಿಂದ ಕೂಡ ನಿಮ್ಗೆ ಅವರು ಆರೋಗ್ಯವಾಗಿರು, ಸುಖವಾಗಿರು ಅಂತ ಅವ್ರೇನು ಆಶೀರ್ವಾದವನ್ನ ಮಾಡ್ತಾರೆ, ಆಶೀರ್ವಾದ ನಿಮ್ಗೆ ಬೇಕು ಅಂತ ಹೇಳ್ತೀನಿ. ಹಾಗಾಗಿ ಕಟಕ ರಾಶಿಯವ್ರಿಗೆ ಈ ಜುಲೈ ತಿಂಗಳಲ್ಲಿ ತುಂಬಾ ಅಷ್ಟಕ್ಕಷ್ಟೇ ಇದೆ. ಯಾಕಂದ್ರೆ ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳ್ತೀನಿ. ಹಾಗೆ ಚೆನ್ನಾಗಿ ಇಲ್ದೇ ಇರೋದನ್ನ ಚೆನ್ನಾಗಿಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಸುಮ್ನೆ ನಿಮ್ಗೆ ಏನೋ ಚೆನ್ನಾಗಿದೆ ಅಂತ ಹೇಳಿ ನಾವು ಹುರಿದುಂಬ್ಸಕ್ಕಾಗೋದಿಲ್ಲ. ಹಾಗಾಗಿ ಕಟಕ ರಾಶಿಯವರು ಯಾವುದೇ ಕಾರಣಕ್ಕೂ ನೀರಿನಿಂದ ಸ್ವಲ್ಪ ದೂರ ಇರಿ ಅಂತ ಹೇಳ್ತೀನಿ. ಇವ್ರಿಗೆ ಈ ಜುಲೈ ತಿಂಗಳಲ್ಲಿ ಅಪಾಯದ ಮುನ್ಸೂಚನೆ ಬರ್ತಾ ಹೋಗುತ್ತೆ. ಹಾಗಾಗಿ ಕಟಕ ರಾಶಿಯವರು ಸ್ವಲ್ಪ ಜುಲೈ ತಿಂಗಳಲ್ಲಿ ಹುಷಾರಾಗಿರಿ. ಮತ್ತೆ ನಿಮ್ಮ ತಾಯಿ ತಂಗಿ ಆಲ್ಮೋಸ್ಟ್ ಹೆಂಗಸರನ್ನ ತುಂಬಾ ಪೂಜಿಸಿ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ತುಂಬಾ ಟೈಮ್ ಕೆಟ್ಟಿದೆ ಅಂತ ಹೇಳಿದಾಗ ನಿಮ್ಗೆ ಪರಿಹಾರಕ್ಕಾಗಿ ನಮ್ಮ ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಒಂದು ನಂಬರ್ಗೆ ನೀವು ಕರೆ ಮಾಡಿದಾಗ ನಿಮ್ಗೆ ಪರಿಹಾರವಾಗಿ ಕೆಲವೊಂದು ಸ್ಟೋನ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಅದನ್ನ ನಿಮ್ಮ ಪರ್ಸಲ್ ಆಗ್ಲಿ, ನಿಮ್ಮ ಮಲಗೋ ರೂಮ್ ಅಲ್ಲಾಗ್ಲಿ ತುಂಬಾ ಮನಸ್ಥಿತಿ ಕೆಟ್ಟಿದಾಗ ನಿಮ್ ಕೈ ಕೂಡ ಹಾಕೊಂಡಾಗ ನಿಮ್ಗೆ 24 ಅವರ್ಸ್ ನಿಮ್ ಜೊತೆನೆ ಇದ್ದಾಗ ಅದು ನಿಮ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡುತ್ತೆ. ನಿಮ್ಗೆ ಹೇಳದ್ನಲ್ಲ, ಯಾವ್ದೋ ಒಂದು ರೂಪದಲ್ಲಿ ನಿಮ್ಗೆ ಸಹಾಯ ಮಾಡಕ್ಕೆ ಅಂತ ನಿಮ್ಮವ್ರು ಯಾರಾದ್ರೂ ಬಂದೇ ಬರ್ತಾರೆ. ಹಾಗಾಗಿ ತಪ್ಪದಿರಾ ಆ ನಂಬರ್ಗೆ ಕರೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ. ಮತ್ತಷ್ಟು ರಾಶಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತಷ್ಟು ರಾಶಿಗಳ ಬಗ್ಗೆ ಮತ್ತೆ ಹೇಳ್ತಾ ಹೋಗ್ತೀನಿ. ಧನ್ಯವಾದ ವೀಕ್ಷಕ.